ಆರಿಸುವ ಸಾಧ್ಯತೆ ಇದೆ. ಅದಕ್ಕೆ ಹನುಮಂತ ಏನ್ ಮಾಡ್ತಾನೆ, ಯಾವ ವೃಕ್ಷದ ಅಡಿಯಲ್ಲಿ ಸೀತೆ ಕುಳಿತಿದ್ದಾಳೋ ಆ ವೃಕ್ಷದ ಮೇಲೆ ಕುಳಿತುಕೊಂಡು ರಾಮನ ಕಥೆಯನ್ನು ಮೊದಲಿನಿಂದ ಇಲ್ಲಿಯವರೆಗೆ ಹೇಳ್ತಾನೆ. ಇದು ರಾವಣನ ಕಡೆಯವರೆಗೆ ಹೇಳಲಿಕ್ಕೆ ಬರುವಂತದ್ದಲ್ಲ. ಆಗ ಸೀತೆಗೆ ಇವನು ರಾಮದೂತ ಅಂತ ನಂಬಿಕೆ ಬಂತು. ಕೊನೆಗೆ ಅವನು ರಾಮನಿಗೆ ಎಲ್ಲಿದ್ದಾನೆ, ರಾಮನನ್ನು ಕಳಿಸಿದ್ದಾನೆ, ರಾಮನಿಗೆ ಅವನ ಉಂಗುರವನ್ನು ಕೊಟ್ಟು ಕಳುಹಿಸಿದ್ದಾನೆ ಅಂತ ಹೇಳಿ ಮರದಿಂದ ಕೆಳಗೆ ಬಂದು ಸೀತೆಯ ಪಾದಗಳಲ್ಲಿ ಬಿದ್ದು ಆ ಉಂಗುರವನ್ನು ತೋರಿಸ್ತಾನೆ. ಆಗ ಸೀತೆಗೆ ಹನುಮಂತನಲ್ಲಿ ಪೂರ್ಣ ನಂಬಿಕೆ ಬಂತು. ತನಗಾಗಿ ತನ್ನನ್ನು ರಾಮನಿಗೆ ಎಲ್ಲಿದ್ದಾನೆ ಅನ್ನುವುದನ್ನು ಹುಡುಕಿ ಹೇಳಿದಂತಹ ಆಂಜನೇಯನಿಗೆ ಸೀತೆ ಏನನ್ನು ಕೊಟ್ಟರೆ, ಏನನ್ನು ಕೊಟ್ಟರೆ ರಾವಣೆ ಅಂತ ಹೇಳ್ತಾನೆ. ತಲೆಯಲ್ಲಿ ಹಾಕಿಕೊಳ್ಳುವಂತಹ ಆಭರಣ, ಅತ್ಯಂತ ಬೆಲೆಬಾಳುವ ಶ್ರೇಷ್ಠವಾದ ಆಭರಣ, ಅದನ್ನು ಸೀತೆ ಕೊಟ್ಟು ರಾಮನಿಗೆ ಏನು ಪ್ರೂಫ್, ಹನುಮಂತ ಸೀತೆಯನ್ನು ಭೇಟಿಯಾಗಿ ಬಂದಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಆಗಿ ಅದನ್ನು